ಓಂ ಶಾಂತಿ. ಇಂದಿನ ದಿನಾಂಕ 26/9/2022. ಮಧುರ ಮಕ್ಕಳೇ, ಆತ್ಮಿಕ ತಂದೆಯು ಈ ರುದ್ರಜ್ಞಾನ ಯಜ್ಞವನ್ನು ರಚಿಸಿದ್ದಾರೆ. ಈ ಯಜ್ಞದ ರಕ್ಷಕರು ನೀವು ಬ್ರಾಹ್ಮಣರಾಗಿದ್ದೀರಿ. ನೀವು ಗಾಯನ ಯೋಗ್ಯರಾಗುತ್ತೀರಿ. ಆದರೆ ತಮ್ಮ ಪೂಜೆಯನ್ನು ಮಾಡಿಸಿಕೊಳ್ಳಲು ಸಾಧ್ಯವಿಲ್ಲ. ಪ್ರಶ್ನೆ: ನೀವು ಮಕ್ಕಳಲ್ಲಿ ಯಾವಾಗ ಜ್ಞಾನದ ಪರಾಕಾಷ್ಠತೆ ಆಗಿಬಿಡುತ್ತದೆ, ಆಗ ಆ ಸಮಯದ ಸ್ಥಿತಿಯು ಹೇಗಿರುತ್ತದೆ? ಉತ್ತರ: ಆ ಸಮಯದಲ್ಲಿ ನಿಮ್ಮ ಸ್ಥಿತಿಯು ಅಚಲ ಅಡೋಲವಾಗಿರುತ್ತದೆ. ಯಾವುದೇ ಪ್ರಕಾರದ ಮಾಯೆಯ ಬಿರುಗಾಳಿಯು ಅಲುಗಾಡಿಸಲು ಸಾಧ್ಯವಿಲ್ಲ. ನಿಮ್ಮ ಕರ್ಮಾತೀತ ಅವಸ್ಥೆ ಆಗಿಬಿಡುತ್ತದೆ. ಎಲ್ಲಿಯ ತನಕ ಜ್ಞಾನದ ಪೂರ್ಣ ಪರಾಕಾಷ್ಠತೆ ಆಗದೇ ಇರುವ ಕಾರಣ ಮಾಯೆಯ ಬಿರುಗಾಳಿ, ಸ್ವಪ್ನ ಮುಂತಾದವುಗಳು ಬರುತ್ತವೆ. ಇದು ಯುದ್ಧದ ಮೈದಾನವಾಗಿದೆ. ಹೊಸ ಹೊಸ ಆಸೆಗಳು ಪ್ರಕಟವಾಗಿ ಬಿಡುತ್ತವೆ. ಆದರೆ ನೀವು ಇದರೊಂದಿಗೆ ಹೆದರಬಾರದಾಗಿದೆ. ತಂದೆಯಿಂದ ಶ್ರೀಮತವನ್ನು ತೆಗೆದುಕೊಂಡು ಮುಂದುವರಿಯುತ್ತಾ ಇರಬೇಕಾಗಿದೆ. ಗೀತೆ: ನಿಮ್ಮನ್ನು ಪಡೆದ ನಾನು ಇಡೀ ಜಗತ್ತನ್ನೇ ಪಡೆದೆನು. ಓಂ ಶಾಂತಿ. ಗೀತೆಯನ್ನಂತೂ ಮಕ್ಕಳು ಅನೇಕ ಬಾರಿ ಕೇಳಿದ್ದೀರಿ. ಈಗ ಅದರ ಅರ್ಥದಲ್ಲಿ ಸ್ಥಿತರಾಗಬೇಕು. ಲಕ್ಷ್ಯವನ್ನು ಹಿಡಿದುಕೊಂಡಿದ್ದೀರಿ. ಈಗ ನಾವು ಬೇಅದ್ದಿನ ತಂದೆಯಿಂದ ಬೇಅದ್ದಿನ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ಇವರನ್ನು ಅರ್ಧಕಲ್ಪದಿಂದ ನೆನಪು ಮಾಡಿದ್ದೇವೆ. ರಾವಣನು ಆಸ್ತಿಯನ್ನು ಕಸಿದುಕೊಳ್ಳುತ್ತಾನೆ. ಪ್ರಪಂಚದವರು ಈ ಮಾತನ್ನು ಅರಿತುಕೊಂಡಿಲ್ಲ. ನೀವು ಮಕ್ಕಳು ಅರಿತುಕೊಂಡಿದ್ದೀರಿ. ಇದು ರುದ್ರಜ್ಞಾನ ಯಜ್ಞವಾಗಿದೆ. ಯಾವುದೇ ಮನುಷ್ಯರದಲ್ಲ. ಪ್ರಜಾಪಿತ ಬ್ರಹ್ಮನೂ ಸಹ ಈ ಯಜ್ಞವನ್ನು ರಚಿಸಿಲ್ಲ. ಇದು ರುದ್ರ ಯಜ್ಞವಾಗಿದೆ. ಜ್ಞಾನಸಾಗರ ಅಥವಾ ಶಿವ ತಂದೆ ಈ ಯಜ್ಞವನ್ನು ರಚಿಸಿದ್ದಾರೆ. ಯಜ್ಞಗಳನ್ನಂತೂ ಅನೇಕ ಪ್ರಕಾರವಾಗಿ ರಚಿಸುತ್ತಾರೆ. ಹೇಗೆ ದಕ್ಷ ಪ್ರಜಾಪತಿ ಎಂದು ಹೇಳುತ್ತಾರೆ. ಈಗ ದಕ್ಷ ಪ್ರಜಾಪತಿಯಂತೂ ಯಾರೂ ಇಲ್ಲ. ಬ್ರಹ್ಮ ಪ್ರಜಾಪಿತನಾಗಿದ್ದಾರೆ. ದಕ್ಷ ಪ್ರಜಾಪತಿ ಎಂಬ ಹೆಸರು ಎಲ್ಲಿಂದ ಬಂತು? ಇದೆಲ್ಲವೂ ತಪ್ಪಾಗಿ ಮಾಡಿದ್ದಾರೆಂದು ತಂದೆಯು ತಿಳಿಸುತ್ತಾರೆ. ಶಾಸ್ತ್ರಗಳಲ್ಲಿಯೂ ಸಹ ಉದ್ದ ಅಗಲವಾಗಿ ಕಥೆಗಳನ್ನು ಬರೆದು ಬಿಟ್ಟಿದ್ದಾರೆ. ಈಗ ಏನೆಲ್ಲವೂ ಕೇಳುತ್ತಾ ಬಂದಿದ್ದೀರಿ, ಅದೆಲ್ಲವನ್ನು ಮರೆಯಿರಿ. ನಾನು ನಿಮಗೆ ಏನನ್ನು ತಿಳಿಸುತ್ತೇನೆಯೋ ಅದನ್ನೇ ಕೇಳಿ ಎಂದು ತಂದೆಯು ತಿಳಿಸುತ್ತಾರೆ. ಪ್ರಜಾಪಿತನಂತೂ ಒಬ್ಬರೇ ಇರುತ್ತಾರಲ್ಲವೇ? ಯಾವುದೆಲ್ಲ ಯಜ್ಞಗಳನ್ನು ರಚಿಸುತ್ತಾರೋ ಅವೆಲ್ಲವೂ ತಾತ್ಕಾಲಿಕ ಯಜ್ಞಗಳಾಗಿವೆ. ಇದು ಆತ್ಮಿಕ ತಂದೆಯ ಆತ್ಮಿಕ ಯಜ್ಞವಾಗಿದೆ. ಇದರಲ್ಲಿಯೂ ಬ್ರಾಹ್ಮಣರೂ ಬೇಕು. ಆ ಬ್ರಾಹ್ಮಣರಂತೂ ಕುಖ ವಂಶಾವಳಿ ಆಗಿದ್ದಾರೆ. ನೀವು ಮುಖ ವಂಶಾವಳಿ ಆಗಿದ್ದೀರಿ. ಮುಖ ವಂಶಾವಳಿ ಎಂದು ಪೂಜಾರಿಗಳಾಗಲು ಸಾಧ್ಯವಿಲ್ಲ. ನೀವು ಪೂಜ್ಯರಾಗಿದ್ದೀರಿ. ಅವರು ಪೂಜಾರಿಗಳಾಗಿದ್ದಾರೆ. ನೀವು ಗಾಯನ ಯೋಗ್ಯರಾಗುತ್ತೀರಿ. ನಿಮ್ಮ ಪೂಜೆಯು ಈಗ ಆಗಲು ಸಾಧ್ಯವಿಲ್ಲ. ಒಂದು ವೇಳೆ ದೇಹಧಾರಿಗಳ ಪೂಜೆಯನ್ನು ಮಾಡುತ್ತಾರೆಂದರೆ ಅದು ತಪ್ಪಾಗಿದೆ. ಸತ್ಯಯುಗದಲ್ಲಿ ದೇವತೆಗಳೇ ಪವಿತ್ರರಾಗಿರುತ್ತಾರೆ. ಹಿಂದೂಗಳ ರೀತಿ ಪದ್ಧತಿಯಾಗಿದೆ. ಸ್ತ್ರೀಯರಿಗೆ ಪತಿಯೇ ನಿಮ್ಮ ಗುರು, ಈಶ್ವರ, ಸರ್ವಸ್ವ ಆಗಿದ್ದಾರೆ ಎಂದು ಹೇಳುತ್ತಾರೆ. ಆದ್ದರಿಂದ ಸ್ತ್ರೀಯರು ಪತಿಯ ಪಾದಗಳನ್ನು ತೊಳೆದು ನೀರನ್ನು ಕುಡಿಯುತ್ತಾರೆ. ಇಂದಿನ ದಿನಗಳಲ್ಲಿ ಆ ಪದ್ಧತಿಯೂ ಇಲ್ಲ. ಸಿವಿಲ್ ಮದುವೆಗಳಲ್ಲಿ ಪತಿಯೇ ನಿಮ್ಮ ಗುರು, ಈಶ್ವರ, ಎಲ್ಲವೂ ಆಗಿದ್ದಾರೆ ಎನ್ನುವ ಶಬ್ದವೂ ಬರುವುದಿಲ್ಲ. ಇದೆಲ್ಲವೂ ಮೋಸವಾಗಿದೆ. ಆದ್ದರಿಂದ ಲಕ್ಷ್ಮಿಯು ನಾರಾಯಣನ ಕಾಲುಗಳನ್ನು ಒತ್ತುತ್ತಿರುವ ಹಾಗೆ ಚಿತ್ರಗಳನ್ನು ಮಾಡಿಸಿದ್ದಾರೆ. ಲಕ್ಷ್ಮಿಯೂ ಸಹ ಇದೆಲ್ಲವನ್ನು ಮಾಡುತ್ತಿದ್ದಳು. ಇಂದು ನಾರಿಯು ಇದನ್ನು ಮಾಡಬೇಕು ಎಂದು ತಿಳಿಯುತ್ತಾರೆ. ಅರ್ಧಾಂಗಿಯಾಗಿ
ಈ ಕರ್ತವ್ಯವನ್ನು ಮಾಡಬೇಕಾಗುತ್ತದೆ ಏನು? ಭಿನ್ನ ಭಿನ್ನ ಪ್ರಕಾರದವರಿದ್ದಾರೆ. ಆದ್ದರಿಂದ ಯಾವ ಪದ್ಧತಿಯನ್ನು ನೋಡುತ್ತಾರೆಯೋ ಆ ಚಿತ್ರಗಳನ್ನು ರಚಿಸಿಬಿಡುತ್ತಾರೆ. ಸತ್ಯಯುಗದಲ್ಲಿ ಲಕ್ಷ್ಮಿಯು ಕುಳಿತು ಕಾಲುಗಳನ್ನು ಒತ್ತುವುದು ಇದು ಸಾಧ್ಯವೇ? ತಂದೆಯು ತಿಳಿಸುತ್ತಾರೆ, ನಾನು ಬಂದು ದ್ರೌಪದಿಯ ಕಾಲುಗಳನ್ನು ಒತ್ತುತ್ತೇನೆ. ಅದಕ್ಕೆ ಅವರು ಕೃಷ್ಣನ ರೂಪವನ್ನು ಕೊಟ್ಟು ಬಿಟ್ಟಿದ್ದಾರೆ. ಇವೆಲ್ಲವೂ ವ್ಯರ್ಥ ಮಾತುಗಳಾಗಿವೆ. ಅಲ್ಲಿ ರಾಮನಿಗೆ 4 ಜನ ಸಹೋದರರು ಇರುವುದಿಲ್ಲ. ಅಲ್ಲಿ ಒಬ್ಬನೇ ಮಗ ಇರುತ್ತಾರೆ. 4 ಮಕ್ಕಳು ಎಲ್ಲಿಂದ ಬರಬೇಕು? ತಂದೆಯು ತಿಳಿಸುತ್ತಾರೆ, ನಾನು ನಿಮಗೆ ಈ ಎಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತೇನೆ. ಈ ಮಾತುಗಳನ್ನು ನೀವು ಮಕ್ಕಳಿಗೆ ತಿಳಿಸಲಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ನೀವು ಯಾವುದೆಲ್ಲ ಪ್ರತಿಜ್ಞೆ ಮಾಡುತ್ತೀರೋ ಸುಳ್ಳು ಪ್ರತಿಜ್ಞೆಗಳನ್ನು ಮಾಡುತ್ತೀರಿ. ಗೀತೆಯನ್ನು ಕೃಷ್ಣನು ಹೇಳಿದ್ದಾರೆ ಎಂದು ಹೇಳುತ್ತಾರೆ. ಕೈಯಲ್ಲಿ ಗೀತೆಯನ್ನು ತೆಗೆದುಕೊಂಡು ಈಶ್ವರನು ನನ್ನ ಮುಂದೆ ಹಾಜರಿದ್ದಾರೆಂದು ತಿಳಿದು ಸತ್ಯವನ್ನು ಹೇಳುತ್ತೇನೆ ಎಂದು ಹೇಳುತ್ತಾರೆ. ಕೃಷ್ಣ ಭಗವಂತನು ಹಾಜರಿದ್ದಾರೆ ಎಂದು ಹೇಳುವುದಿಲ್ಲ, ಈಶ್ವರನಿಗೋಸ್ಕರವೇ ಹೇಳುತ್ತಾರೆ. ಅಂದಾಗ ಕೃಷ್ಣನು ಗೀತೆಯ ಭಗವಂತನಾಗಿದ್ದಾರೆ ಎನ್ನುವ ಶಬ್ದವನ್ನು ಈಗ ಬುದ್ಧಿಯಿಂದ ತೆಗೆದುಹಾಕಿ. ಸುಳ್ಳು ಪ್ರತಿಜ್ಞೆ ಆಗಿರುವ ಕಾರಣ ಅದರಲ್ಲಿ ಶಕ್ತಿಯು ಉಳಿದಿಲ್ಲ. ಸರಿಯಾಗಿ ಒಬ್ಬರೇ ಧರ್ಮರಾಜನಾಗಿದ್ದಾರೆ. ಸುಪ್ರೀಂ ಜಡ್ಜ್ ಅವರೇ ಸತ್ಯ ಆಗಿದ್ದಾರೆ. ಸತ್ಯಯುಗದಲ್ಲಂತೂ ಜಡ್ಜ್ ಮುಂತಾದವರು ಇರುವುದೇ ಇಲ್ಲ. ಏಕೆಂದರೆ ಅಲ್ಲಿ ಯಾವುದೇ ಇಂತಹ ಮಾತುಗಳು ಇರುವುದಿಲ್ಲ. ಎಲ್ಲರೂ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿ ಅಲ್ಲಿಗೆ ಹೊರಟು ಹೋಗುತ್ತಾರೆ. ಮತ್ತೆ ಹೊಸದಾಗಿ ಸತೋಪ್ರಧಾನ ಸತೋ ರಜೋ ತಮೋನಲ್ಲಿ ಬರುತ್ತಾರೆ. ಪ್ರತಿಯೊಂದು ವಸ್ತು ಯಾವುದೆಲ್ಲವನ್ನು ನೀವು ನೋಡುತ್ತಿದ್ದೀರಿ ಅದೆಲ್ಲವೂ ಹೊಸದರಿಂದ ಅವಶ್ಯವಾಗಿ ಹಳೆಯದಾಗಲೇಬೇಕಾಗಿದೆ. ಈ ಪ್ರಪಂಚವೂ ಸಹ ಹೊಸದರಿಂದ ಹಳೆಯದಾಗುತ್ತದೆ. ಇದು ಹಳೆಯ ಪ್ರಪಂಚವಾಗಿದೆ. ಆದರೆ ಇದು ಎಲ್ಲಿಯ ತನಕ ಹಳೆಯದಾಗಿರುತ್ತದೆ ಎನ್ನುವುದು ಯಾರಿಗೂ ತಿಳಿದಿಲ್ಲ. ಯಾವಾಗಲೂ 4 ಭಾಗಗಳಾಗಿ ಹಂಚಲಾಗುತ್ತದೆ. ಹಾಗೆಯೇ ಇಲ್ಲೂ ಸಹ 4 ಯುಗಗಳಾಗಿವೆ. ಮೊದಲು ಹೊಸದು, ನಂತರ ಕಾಲು ಭಾಗ ಹಳೆಯದು, ಮತ್ತೆ ಅರ್ಧ ಹಳೆಯದು, ನಂತರ ಎಲ್ಲವೂ ಹಳೆಯದಾಗಿ ಬಿಡುತ್ತದೆ. ಸಂಪೂರ್ಣವಾಗಿ ನಾಶವಾಗಲು ಯೋಗ್ಯವಾಗಿ ಬಿಡುತ್ತದೆ. ಈ ಕಲ್ಪದ ಆಯಸ್ಸು 5000 ವರ್ಷಗಳಾಗಿವೆ. ಈಗ ನೀವು ಅಂತ್ಯದಲ್ಲಿ ಇದ್ದೀರಿ. ಅಂತಿಮ ಜನ್ಮದಲ್ಲಿ ನೀವು 21 ಜನ್ಮಗಳಿಗೋಸ್ಕರ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೀರಿ. ಸತ್ಯ ತ್ರೇತಾಯುಗದಲ್ಲಿ 21 ಜನ್ಮ, ದ್ವಾಪರ ಕಲಿಯುಗದಲ್ಲಿ 63 ಜನ್ಮ ಏಕೆ ಇರುತ್ತವೆ? ಏಕೆಂದರೆ ಪತಿತರಾಗುವುದರಿಂದ ಆಯಸ್ಸು ಕಡಿಮೆಯಾಗಿ ಬಿಡುತ್ತದೆ. ಅರ್ಧಕಲ್ಪ ಆಯಸ್ಸು ಜಾಸ್ತಿ ಇರುತ್ತದೆ. ಈಗ ನೀವು ಯೋಗವನ್ನು ಕಲಿಯುತ್ತೀರಿ. ನೀವು ಮಕ್ಕಳು ಇಲ್ಲಿ ಯೋಗ ಅಥವಾ ನೆನಪನ್ನು ಕಲಿಯುವುದಕ್ಕೋಸ್ಕರ ಬಂದಿಲ್ಲ. ಸನ್ಮುಖದಲ್ಲಿ ಮುರುಳಿಯನ್ನು ಕೇಳಲು ಬರುತ್ತೀರಿ. ಮುರುಳಿಯಂತೂ ತುಂಬಾ ಪ್ರಿಯವೆನಿಸುತ್ತದೆ. ಯೋಗವನ್ನು ನೀವು ಎಲ್ಲಿ ಬೇಕಾದರೂ ಕುಳಿತು ಮಾಡಬಹುದು. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಸಮಯವು ಹತ್ತಿರ ಬಂದಾಗ ಎಲ್ಲಿಯೇ ಇದ್ದರೂ ಸಹ ಬುದ್ಧಿಯಲ್ಲಿ ಪರೀಕ್ಷೆಯ ಮಾತುಗಳೇ ಸುತ್ತುತ್ತಾ ಇರುತ್ತವೆ. ಇಲ್ಲಿ ನಿಮ್ಮ ವಿದ್ಯೆ ಮತ್ತು ಯೋಗ ಒಟ್ಟಿಗೆ ಇದೆ. ಓದಿಸುವವರನ್ನೂ ಸಹ ನೆನಪು ಮಾಡಬೇಕಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ತಪ್ಪಾಗಿ ಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ. ಸನ್ಯಾಸಿಗಳು ಮುಂತಾದವರು ಕೃಷ್ಣನನ್ನು ನೆನಪು ಮಾಡುವುದಿಲ್ಲ. ಅಂದಾಗ ಮನ್ಮನಾಭವ ಎಂದು ಯಾರು ಹೇಳಿದರು? ತತ್ವ ಅಥವಾ ಬ್ರಹ್ಮವಂತೂ ಈ ಶಬ್ದವನ್ನು ಹೇಳಲು ಸಾಧ್ಯವಿಲ್ಲ. ತಂದೆಯು ಈ ಮುಖದ ಆಧಾರವನ್ನು ತೆಗೆದುಕೊಂಡು ಹೇಳುತ್ತಾರೆ, ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿ. ಕೃಷ್ಣನು ಹೇಗೆ ಹೇಳುತ್ತಾರೆ? ಕೃಷ್ಣನ ಆತ್ಮವು ಯಾರಲ್ಲಾದರೂ ಪ್ರವೇಶ ಮಾಡಿ ಹೇಳಲು ಸಾಧ್ಯವಿಲ್ಲ.
ಈ ಎಲ್ಲ ವಿಷಯಗಳನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿ ನಂತರ ತಿಳಿಸಬೇಕಾಗುತ್ತದೆ. ಕಾಂಗ್ರೆಸ್ಸಿನವರು ಎಷ್ಟು ಜೋರಾಗಿ ಮಾತನಾಡುತ್ತಿದ್ದರು. ಬಾಪೂಜಿಯವರು ಅವರ ನಾಯಕನಾಗಿದ್ದರು. ಅವರು ಶಾರೀರಿಕ ಬಾಪೂಜಿಯಾಗಿದ್ದರು. ಇವರು ಆತ್ಮಿಕ ಬಾಪು ಆಗಿದ್ದಾರೆ. ಗಾಂಧೀಜಿಯಂತೂ ಎಲ್ಲರ ತಂದೆಯಾಗಲು ಸಾಧ್ಯವಿಲ್ಲ. ಶಿವ ತಂದೆಯು ಎಲ್ಲರ ತಂದೆಯಾಗಿದ್ದಾರಲ್ಲವೇ? ಬ್ರಹ್ಮರವರೂ ಸಹ ತಂದೆಯಾಗಿದ್ದಾರೆ. ಆದರೆ ಈ ಸಮಯದಲ್ಲಿ ಕೇವಲ ನೀವು ಮಾತ್ರ ಇವರನ್ನು ತಿಳಿದುಕೊಂಡಿದ್ದೀರಿ. ಇಡೀ ಪ್ರಪಂಚವಂತೂ ಒಪ್ಪುವುದಿಲ್ಲ, ಏಕೆಂದರೆ ತಿಳಿದುಕೊಂಡಿಲ್ಲ. ಇಲ್ಲಿ ನಾವು ನಿರಾಕಾರ ಶಿವ ತಂದೆಯನ್ನು ಬಾಪು ಎಂದು ಹೇಳುತ್ತೇವೆ. ಅವರು ಎಲ್ಲರ ತಂದೆಯಾಗಿದ್ದಾರೆ. ಮಕ್ಕಳಿಗೆ ಎಷ್ಟೊಂದು ವಿಷಯಗಳನ್ನು ತಿಳಿಸುತ್ತಾರೆ. ಕೆಲವೊಮ್ಮೆ ಆತ್ಮನ ಬಗ್ಗೆ, ಇನ್ನು ಕೆಲವು ಪರಮಾತ್ಮನ ಬಗ್ಗೆ ಮತ್ತು ಶಾಸ್ತ್ರಗಳ ಬಗ್ಗೆ ತಿಳಿಸುತ್ತಾರೆ. ಭಾರತದಲ್ಲಿ ಅನೇಕ ಶಾಸ್ತ್ರಗಳಿವೆ. ಅನ್ಯ ಧರ್ಮದವರಿಗಂತೂ ಅನ್ಯ ಶಾಸ್ತ್ರಗಳಿರುತ್ತವೆ. ಇಲ್ಲಂತೂ ಅನೇಕ ಶಾಸ್ತ್ರಗಳಿವೆ. ಅನುಯಾಯಿಗಳು ಸಹ ಏನೆಲ್ಲ ಕೇಳುತ್ತಾರೋ ಅದನ್ನೇ ಸತ್ಯವೆಂದು ಹೇಳುತ್ತಿರುತ್ತಾರೆ. ಗುರಿ ಧ್ಯೇಯವೂ ಏನೂ ಇಲ್ಲ. ಹೇಗೆ ರಾಧಾಸ್ವಾಮಿ ಪಂಥವಿದೆ. ಈಗ ಹೆಸರಂತೂ ರಾಧಾಸ್ವಾಮಿ ಎಂದು ಇಟ್ಟಿದ್ದಾರೆ. ರಾಧೆಯ ಸ್ವಾಮಿಯಂತೂ ಕೃಷ್ಣನಾಗಿದ್ದಾರೆ. ವಾಸ್ತವದಲ್ಲಿ ಯಾವ ರೂಪದಿಂದ ಭಾರತವಾಸಿಗಳು ಕೃಷ್ಣನನ್ನು ತಿಳಿದುಕೊಂಡಿದ್ದಾರೆಯೋ ಆ ರೀತಿ ಇಲ್ಲ. ರಾಧೆಯಂತೂ ಕುಮಾರಿಯಾಗಿದ್ದಾರೆ. ಕೃಷ್ಣ ಕುಮಾರನಾಗಿದ್ದಾರೆ. ಅಂದಾಗ ಕೃಷ್ಣನನ್ನು ಸ್ವಾಮಿ ಎಂದು ಹೇಗೆ ಹೇಳುತ್ತೀರಿ? ಯಾವಾಗ ಸ್ವಯಂವರದ ನಂತರ ಅವರೇ ಲಕ್ಷ್ಮೀನಾರಾಯಣರಾಗುತ್ತಾರೆ ಆಗ ಸ್ವಾಮಿ ಎಂದು ಕರೆಸಿಕೊಳ್ಳುತ್ತಾರೆ. ಬಾಲ್ಯದಲ್ಲಂತೂ ಪರಸ್ಪರ ಆಟಪಾಠಗಳನ್ನು ಆಡುತ್ತಾರೆ. ಅಂದಾಗ ಅವರು ಪಕ್ಕ ಸ್ವಾಮಿಯಾದರೆ ಅನೇಕರಿದ್ದಾರೆ. ಅವರು ಮದುವೆಯನ್ನೂ ಸಹ ಆಗುವುದಿಲ್ಲ. ಈಗ ಲಕ್ಷ್ಮೀನಾರಾಯಣರನ್ನು ತೋರಿಸುತ್ತಾರೆ. ಆದರೆ ನಾರಾಯಣನ ತಂದೆಯ ಹೆಸರೇನು? ಇದನ್ನು ತಿಳಿಸಲು ಸಾಧ್ಯವಿಲ್ಲ. ಕೃಷ್ಣನ ತಂದೆ ತಾಯಿಯನ್ನು ತೋರಿಸುತ್ತಾರೆ. ರಾಧೆ ಮತ್ತು ಕೃಷ್ಣ ಇಬ್ಬರ ತಾಯಿ ತಂದೆಯರು ಬೇರೆ ಬೇರೆ ಆಗಿದ್ದಾರೆ. ರಾಧೆಯ ಸ್ಥಳವೇ ಬೇರೆ ಮತ್ತು ಕೃಷ್ಣನೇ ಬೇರೆ ಸ್ಥಳದವರಾಗಿದ್ದರು. ಸತ್ಯಯುಗದ ಎಲ್ಲ ಮಾತುಗಳನ್ನು ಏರುಪೇರು ಮಾಡಿಬಿಟ್ಟಿದ್ದಾರೆ. ಲಕ್ಷ್ಮೀನಾರಾಯಣರ ತಂದೆ ತಾಯಿಯ ಹೆಸರೆಲ್ಲಿ? ನಾರಾಯಣನ ಜನನವೆಲ್ಲಿ? ಏನನ್ನೂ ಸಹ ಸ್ಪಷ್ಟವಾಗಿ ಅರಿತುಕೊಂಡಿಲ್ಲ. ರಾಧೆ ಕೃಷ್ಣರು ಮತ್ತೆ ಲಕ್ಷ್ಮೀನಾರಾಯಣರಾಗುತ್ತಾರೆ. ಇದನ್ನೂ ಸಹ ತಿಳಿದುಕೊಂಡಿಲ್ಲ. ತಂದೆಯು ತಿಳಿಸುತ್ತಾರೆ, ಭಕ್ತಿ ಮಾರ್ಗದ ಎಷ್ಟು ದೊಡ್ಡ ಸಾಮಗ್ರಿಗಳಿದೆ. ಜ್ಞಾನದಲ್ಲಿ ಕೇವಲ ಬೀಜವನ್ನು ತಿಳಿಯಲಾಗುತ್ತದೆ. ಬೀಜದ ಜ್ಞಾನದಿಂದ ಇಡೀ ವೃಕ್ಷವು ಬುದ್ಧಿಯಲ್ಲಿ ಬಂದು ಬಿಡುತ್ತದೆ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ. ಅವರು ಪರಮಧಾಮದಲ್ಲಿ ಇರುತ್ತಾರೆ. ಅಲ್ಲಿ ಎಲ್ಲ ಆತ್ಮಗಳು ಇರುತ್ತಾರೆ. ಸೂಕ್ಷ್ಮವತನದಲ್ಲಿ ಕೇವಲ ಬ್ರಹ್ಮ ವಿಷ್ಣು ಶಂಕರರಿದ್ದಾರೆ. ಬ್ರಹ್ಮ ಮತ್ತು ವಿಷ್ಣು ಪುನರ್ಜನ್ಮದಲ್ಲಿ ಬರುತ್ತಾರೆ. ಶಂಕರನು ಬರುವುದಿಲ್ಲ. ಹೇಗೆ ಶಿವ ತಂದೆಯೇ ಸೂಕ್ಷ್ಮವಾಗಿದ್ದಾರೆ ಹಾಗೆಯೇ ಶಂಕರನೂ ಸಹ ಸೂಕ್ಷ್ಮವಾಗಿರುವುದರಿಂದ ಅವರು ಶಿವಶಂಕರನನ್ನು ಸೇರಿಸಿಬಿಟ್ಟಿದ್ದಾರೆ. ಆದರೆ ಇರುವುದಂತೂ ಬೇರೆ ಬೇರೆ ಅಲ್ಲವೇ? ಶಿವ ತಂದೆಯು ಬ್ರಹ್ಮರವರ ಮುಖಾಂತರ ಸ್ಥಾಪನೆ, ವಿಷ್ಣುವಿನ ಮುಖಾಂತರ ಪಾಲನೆ, ನಂತರ ಶಂಕರನ ಮುಖಾಂತರ ವಿನಾಶವನ್ನು ಮಾಡಿಸುತ್ತಾರೆ. ಬ್ರಹ್ಮನೇ ವಿಷ್ಣುವಾಗುತ್ತಾರೆ. ಬ್ರಹ್ಮ ಸರಸ್ವತಿಯೇ ಲಕ್ಷ್ಮೀನಾರಾಯಣರಾಗುತ್ತಾರೆ. ತತತ್ವಂ. ನೀವು ಸಹ ದೇವತಾ ಮನೆತನದವರಾಗಿದ್ದೀರಲ್ಲವೇ? ಆದ್ದರಿಂದ ತಂದೆಯು ನಿಮಗೆ ಎಲ್ಲ ರಹಸ್ಯವನ್ನು ತಿಳಿಸುತ್ತಿರುತ್ತಾರೆ. ಆದರೆ ಧಾರಣೆ ಮಾಡುವವರು ನಂಬರ್ವಾರ್ ಇದ್ದಾರೆ. ಯಾರು ಯಾವ ಪದವಿಯನ್ನು ಕಲ್ಪದ ಹಿಂದೆ ಪಡೆದಿದ್ದರೋ ಅದೇ ಪುರುಷಾರ್ಥವು ನಡೆಯುತ್ತಾ ಇದೆ. ಪುರುಷಾರ್ಥದ ವಿನಃ ಪ್ರಾರಬ್ಧ ಸಿಗಲು
ಸಾಧ್ಯವಿಲ್ಲ. ಪುರುಷಾರ್ಥದಿಂದಲೇ ತಿಳಿಯಲಾಗುತ್ತದೆ. ಕಲ್ಪದ ಹಿಂದೆಯೂ ಇವರು ಇಷ್ಟು ಪುರುಷಾರ್ಥವನ್ನು ಮಾಡಿದ್ದರು ಎಂದು. ಈಗ ನಿಮ್ಮ ವಿದ್ಯೆಯು ನಡೆಯುತ್ತಾ ಇದೆ. ರುದ್ರಮಾಲೆ, ವಿಷ್ಣುವಿನ ಮಾಲೆ ಎಂದು ಗಾಯನ ಮಾಡಲಾಗುತ್ತದೆ. ಆದರೆ ಬ್ರಾಹ್ಮಣರ ಮಾಲೆ ಇಲ್ಲ, ಏಕೆಂದರೆ ಪುರುಷಾರ್ಥಿಗಳಾಗಿದ್ದೀರಿ. ಇಂದು ಚೆನ್ನಾಗಿ ನಡೆಯುತ್ತೀರಿ, ನಾಳೆ ಮಾಯೆಯ ಪೆಟ್ಟು ಬೀಳುತ್ತದೆ. ರುದ್ರಮಾಲೆ ಆಗುವುದರಿಂದ ನಂತರ ವರ್ಗಾವಣೆಯಾಗಿ ಬಿಡುತ್ತದೆ. ಬ್ರಾಹ್ಮಣರಂತೂ ಪುರುಷಾರ್ಥಿಗಳಾಗಿದ್ದೀರಿ. ಇಂದು ಚೆನ್ನಾಗಿ ನಡೆಯುತ್ತೀರಿ ಎಂದರೆ ನಾಳೆ ಬಿದ್ದು ಬಿಡುತ್ತೀರಿ. ಆದ್ದರಿಂದ ಬ್ರಾಹ್ಮಣರ ಮಾಲೆ ಆಗಲು ಸಾಧ್ಯವಿಲ್ಲ. ಮೊದಲು ಮಾಲೆ ಆಗುತ್ತಿತ್ತು, ನಂತರ 3, 4ನೇ ನಂಬರಿನಲ್ಲಿ ಬರುವವರು ಇಂದು ಇಲ್ಲವೇ ಇಲ್ಲ. ಇದು ಯುದ್ಧದ ಮೈದಾನವಾಗಿದೆ ಎಲ್ಲವೇ. ಯಾವುದೇ ಮಾತುಗಳು ಅರ್ಥವಾಗುವುದಿಲ್ಲವೆಂದರೆ ಪುನಃ ಕೇಳಿ, ಏಕೆಂದರೆ ನೀವು ಅನ್ಯರಿಗೂ ಸಹ ತಿಳಿಸಬೇಕಾಗಿದೆ. ಯಾರು ಇನ್ನೂ ಜ್ಞಾನದಲ್ಲಿ ಪರಿಪಕ್ವ ಆಗಿಲ್ಲವೋ ಅವರು ಗೊಂದಲಕ್ಕೊಳಗಾಗುತ್ತಾರೆ. ಬ್ರಾಹ್ಮಣರಲ್ಲಿಯೂ ನಂಬರ್ ವಾರ್ ಇದ್ದಾರೆ. ಕೆಲವರಂತೂ ಇದನ್ನೂ ಕೇಳುತ್ತಾರೆ. ತಂದೆಯು ತಿಳಿಸಿದ್ದಾರೆ, ಮಾಯೆಯ ಬಿರುಗಾಳಿ ತುಂಬ ಬರುತ್ತವೆ ಎಂದು. ಆದ್ದರಿಂದ ನಾವು ಅದರ ಮೇಲೆ ಹೇಗೆ ವಿಜಯಿಗಳಾಗುವುದು? ಅನುಭವಿ ಶಿಕ್ಷಕರಾಗಿಲ್ಲ ಎಂದರೆ ಹೇಗೆ ತಿಳಿಸಿಕೊಡುವಿರಿ? ತಂದೆಯು ತಿಳಿಸುತ್ತಾರೆ, ಈ ಮಾಯೆಯ ಬಿರುಗಾಳಿ, ಸ್ವಪ್ನ ಮುಂತಾದವುಗಳು ತುಂಬ ಬರುತ್ತವೆ. ಎಲ್ಲಿಯ ತನಕ ಜ್ಞಾನದ ಅಂತ್ಯವನ್ನು ತಲುಪುವುದಿಲ್ಲವೋ, ಕರ್ಮಾತೀತ ಸ್ಥಿತಿಯನ್ನು ಪಡೆಯುವುದಿಲ್ಲವೋ ಅಲ್ಲಿಯ ತನಕ ಬರುತ್ತಿರುತ್ತವೆ. ಈ ಸಮಯದಲ್ಲಂತೂ ತುಂಬ ಬರುತ್ತಿರುತ್ತವೆ. ವೃದ್ಧರನ್ನು ಇನ್ನೂ ಯುವಕರನ್ನಾಗಿ ಮಾಡಿಬಿಡುತ್ತದೆ. ಹೊಸ ಆಸೆಗಳನ್ನು ಪ್ರಕಟ ಮಾಡುತ್ತದೆ. ಮೊದಲಂತೂ ಎಂದೂ ಇಂತಹ ವಿಚಾರಗಳು ಬರುತ್ತಿರಲಿಲ್ಲವೆಂದು ನೀವು ಹೇಳುತ್ತೀರಿ. ಅರೆ, ಯುದ್ಧದ ಮೈದಾನದಲ್ಲಿ ನೀವೀಗ ಬಂದಿದ್ದೀರಿ. ವೈದ್ಯರು ತಿಳಿಸುತ್ತಾರೆ, ಈ ಔಷಧಿಯಿಂದ ರೋಗವೆಲ್ಲವೂ ಹೊರಗಡೆ ಬಂದು ಬಿಡುತ್ತದೆ ಎಂದು ಅಂದಾಗ ಬಾಬಾ ಅನುಭವಿಯಾಗಿದ್ದಾರೆ, ಎಲ್ಲವನ್ನೂ ತಿಳಿಸುತ್ತಿರುತ್ತಾರೆ. ಆದ್ದರಿಂದ ಇದರೊಂದಿಗೆ ಸ್ವಲ್ಪವೂ ಹೆದರಬಾರದಾಗಿದೆ. ಜ್ಞಾನದಲ್ಲಿ ಬರುವುದರಿಂದ ಏನಾಗಿ ಬಿಟ್ಟಿದೆಯೋ ಗೊತ್ತಿಲ್ಲ. ಇದಕ್ಕಿಂತ ಭಕ್ತಿಯೇ ಒಳ್ಳೆಯದು ಎಂದು ಹೇಳುತ್ತಾರೆ. ಅದಕ್ಕೆ ತಂದೆಯು ತಿಳಿಸುತ್ತಾರೆ, ಭಲೆ ಭಕ್ತಿಯಲ್ಲೇ ಹೋಗಿ, ಅಲ್ಲಿ ನಿಮಗೆ ಈ ಬಿರುಗಾಳಿಗಳು ಬರುವುದಿಲ್ಲ. ತಂದೆಯಂತೂ ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ. ಪ್ರತಿದಿನ ಈ ಮಾತುಗಳನ್ನು ಕೇಳುವವರ ಬುದ್ಧಿಯು ಪೂರ್ಣ ಧಾರಣೆ ಆಗುತ್ತದೆ. ಮುಖ್ಯವಾದದ್ದು ಜ್ಞಾನವಾಗಿದೆ. ಮತ್ತೆ ನೀವು ಎಲ್ಲಿಗಾದರೂ ಹೋಗಿ, ಮುರುಳಿಯಂತೂ ನಿಮಗೆ ಸಿಗುತ್ತಾ ಇರುತ್ತದೆ. ಮುರುಳಿ ಓದುವುದಕ್ಕೆ ಮಿಲಿಟರಿಯಲ್ಲಿಯೂ ಸಹ ನಿಷೇಧವಿಲ್ಲ. ಬೈಬಲ್ ಹಾಗೂ ಗ್ರಂಥ ಇನ್ನೂ ಮುಂತಾದವುಗಳನ್ನು ಓದಬೇಡಿ ಎಂದು ಮಿಲಿಟರಿಯವರಿಗೆ ಹೇಳಲು ಸಾಧ್ಯವಿಲ್ಲ. ಅಲ್ಲಿ ಎಲ್ಲರೂ ಓದುತ್ತಾರೆ. ಅವರ ಮಂದಿರಗಳೂ ಸಹ ಇರುತ್ತವೆ. ಅಂದಾಗ ಮುರುಳಿಯು ಇಲ್ಲಿ ಬೇಕಾದರೂ ಸಿಗುತ್ತದೆ. ಲಕ್ಷ್ಯವು ಸಿಕ್ಕಿದೆಯಲ್ಲವೇ? ತಂದೆಯ ಪರಿಚಯವನ್ನು ಕೊಡುವುದು ಮುಖ್ಯ ಮಾತಾಗಿದೆ. ಮೊದಲು ನಮಗೆ ಓದಿಸುವವರು ಜ್ಞಾನಸಾಗರ ಪರಂಪಿತ ಪರಮಾತ್ಮನಾಗಿದ್ದಾರೆ ಎಂದು ನಿಶ್ಚಯ ಮಾಡಬೇಕು. ನಂತರ ಅನ್ಯ ಮಾತುಗಳನ್ನು ತಿಳಿಯುತ್ತಾರೆ. ಪರಮಾತ್ಮನು ಹೇಗೆ ಬಂದು ಓದಿಸುತ್ತಾರೆ ಎನ್ನುವುದು ಯಾರಿಗೂ ಗೊತ್ತಿಲ್ಲ. ಭಗವಾನುವಾಚ ಎಂದು ಬರೆಯಲ್ಪಟ್ಟಿದೆ. ಅವರ ಹೆಸರು ಶಿವ. ಅವರು ಪರಮ ಆತ್ಮನಾಗಿದ್ದಾರೆ. ಪರಮ ಅರ್ಥಾತ್ ಸುಪ್ರೀಂ. ಪರಮಧಾಮದಲ್ಲಂತೂ ಎಲ್ಲರೂ ಇರುತ್ತಾರೆ. ಆದರೆ ಆತ್ಮಗಳಲ್ಲಿಯೂ ಸಹ ಸುಪ್ರೀಂ ಪಾತ್ರವು ಯಾರದ್ದಾದರೂ ಒಬ್ಬರದ್ದು ಇರುತ್ತದೆ. ಅವರನ್ನೇ ನಿರ್ದೇಶಕ, ರಚಯಿತ, ಮುಖ್ಯ ಪಾತ್ರಧಾರಿ ಎಂದು ಹೇಳಲಾಗುತ್ತದೆ. ಅವರು ರಚಯಿತ, ಮಾಡಿಸುವಂಥವರು ಮತ್ತೆ ಪಾತ್ರಧಾರಿಯೂ ಆಗಿದ್ದಾರೆ. ಇವರಲ್ಲಿ ಬಂದು ಎಷ್ಟೊಂದು ಪಾತ್ರವನ್ನು ಅಭಿನಯಿಸುತ್ತಾರೆ. ಇದರಿಂದ ಭಾರತವು ಸ್ವರ್ಗವಾಗುತ್ತದೆ. ಶ್ರೇಷ್ಠಾತಿ ಶ್ರೇಷ್ಠ ಶಿವ ತಂದೆಯು ಬಂದರು. ಇಲ್ಲೇ ಬಂದು
ಏನು ಮಾಡಿದರೂ ಏನನ್ನೂ ಅರಿತುಕೊಂಡಿಲ್ಲ. ಕಲ್ಪದ ಆಯಸ್ಸನ್ನೇ ಉದ್ದಗಲವಾಗಿ ಮಾಡಿಬಿಟ್ಟಿದ್ದಾರೆ. ನಾನು ಬರುವುದು ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿಯಲ್ಲಿ ಎಂದು ತಂದೆಯು ತಿಳಿಸುತ್ತಾರೆ. ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು, ಪಾವನ ಪ್ರಪಂಚವಿತ್ತು. ನಾವೇ ಪಾವನ, ನಂತರ ನಾವೇ ಪತಿತರು. ಏರುವ ಕಲೆಯು ಇಳಿಯುವ ಕಲೆ ಹೇಗಾಗುತ್ತದೆ? ಈಗ ಇದೆಲ್ಲವೂ ನಿಮ್ಮ ಬುದ್ಧಿಯಲ್ಲಿದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಎಲ್ಲರಿಗೆ ನನ್ನ ಪರಿಚಯವನ್ನು ಕೊಡುತ್ತಾ ಇರಿ. ಯಾವಾಗ ತಂದೆಯು ಸ್ವರ್ಗದ ರಚಯಿತನಾಗಿದ್ದಾರೆಂದರೆ ಅವಶ್ಯವಾಗಿ ನಮಗೆ ಸ್ವರ್ಗದ ರಾಜ್ಯಭಾರವು ಸಿಗಬೇಕು. ಭಾರತಕ್ಕೆ ಈ ರಾಜ್ಯ ಭಾಗ್ಯವಿತ್ತು, ಈಗ ಇಲ್ಲ. ಆದ್ದರಿಂದ ಭಗವಂತನು ಬರಲೇಬೇಕಾಗುತ್ತದೆ. ಭಾರತವೇ ಶಿವ ತಂದೆಯ ಜನ್ಮಸ್ಥಾನವಾಗಿದೆ. ಬಂದು ನಿಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಿದ್ದರು. ಈಗ ನೀವು ಮರೆತು ಬಿಟ್ಟಿದ್ದೀರಿ. ಮರೆಯುವ ಮತ್ತು ನೆನಪಿಸಿಕೊಳ್ಳುವ ಆಟವು ಇದಾಗಿದೆ. ಈ ಜ್ಞಾನವನ್ನು ಮರೆಯುವುದರಿಂದ ಮತ್ತೆ ಇಳಿಯುವ ಕಲೆಯಾಗುತ್ತದೆ. 1 ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಏರುವ ಕಲೆ ಜೀವನ ಬಂಧನದಲ್ಲಿ ಎಷ್ಟು ಸಮಯ ಹಿಡಿಸಿತು? ಈ ಮಾತುಗಳು ಶಾಸ್ತ್ರಗಳಲ್ಲಿಲ್ಲ, ಜನಕನ ಮಾತಿದೆಯಲ್ಲವೇ? ಈಗ ಏನೆಲ್ಲವೂ ಓದಿದ್ದೀರೋ ಅದೆಲ್ಲವನ್ನು ಮರೆತು ಹೋಗಿ. ತಂದೆ, ಶಿಕ್ಷಕ, ಸದ್ಗುರು ನಾನೇ ಆಗಿದ್ದೇನೆ. 21 ಜನ್ಮಗಳಿಗೆ ನಿಮಗೆ ಆಸ್ತಿಯನ್ನು ಕೊಡುತ್ತೇನೆ. ಆದರೂ ಸಹ ನೀವು ಮಾಯೆಗೆ ವಶವಾಗಿ ಸ್ಮಶಾನವನ್ನಾಗಿ ಮಾಡಿಬಿಡುತ್ತೀರಿ ಎಂದು ತಂದೆಯು ತಿಳಿಸುತ್ತಾರೆ. ಶಿವತಂದೆಯು ಸ್ವರ್ಗವನ್ನಾಗಿ ಮಾಡುತ್ತಾರೆ. ಮಾಯೆಯು ಬಹಳ ಮಕ್ಕಳಿಗೆ ಮೋಸ ಮಾಡುತ್ತದೆ, ಏಕೆಂದರೆ ಶ್ರೀಮತದ ಮೇಲೆ ಸರಿಯಾಗಿ ನಡೆಯುವುದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಪ್ರತಿದಿನ ಅವಶ್ಯವಾಗಿ ಮುರುಳಿಯನ್ನು ಓದಬೇಕಾಗಿದೆ. ಮಾಯೆಯ ಬಿರುಗಾಳಿಗಳಿಗೆ ಹೆದರಬಾರದಾಗಿದೆ. ಯಾವುದೇ ಪ್ರಕಾರದ ಮೋಸದಿಂದ ಬಚಾವಾಗಲು ಶ್ರೀಮತವನ್ನು ತೆಗೆದುಕೊಳ್ಳುತ್ತಾ ಇರಬೇಕಾಗಿದೆ. ವಿದ್ಯೆ ಮತ್ತು ಯೋಗ ಎರಡೂ ಜೊತೆ ಇದೆ. ಆದ್ದರಿಂದ ಓದಿಸುವಂತಹ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ನಿಶ್ಚಯ ಬುದ್ಧಿಯವರಾಗಬೇಕು ಮತ್ತು ಅನ್ಯರನ್ನು ಮಾಡಬೇಕಾಗಿದೆ. ತಂದೆಯ ಪರಿಚಯವನ್ನು ಎಲ್ಲರಿಗೆ ಕೊಡಬೇಕು. ವರದಾನ: ಅಕಾಲ ಸಿಂಹಾಸನದ ಮೇಲೆ ಕುಳಿತು ಕರ್ಮೇಂದ್ರಿಯಗಳ ಮೂಲಕ ಸದಾ ಶ್ರೇಷ್ಠ ಕರ್ಮ ಮಾಡಿಸುವಂತಹ ಕರ್ಮಯೋಗಿ ಭವ. ಕರ್ಮಯೋಗಿ ಯಾರೆಂದರೆ ಯಾರು ಅಕಾಲ ಸಿಂಹಾಸನಧಾರಿ ಅರ್ಥಾತ್ ಸ್ವರಾಜ್ಯ ಅಧಿಕಾರಿ ಮತ್ತು ತಂದೆಯ ಆಸ್ತಿಯ ರಾಜ್ಯಭಾಗ್ಯದ ಅಧಿಕಾರಿಯಾಗಿದ್ದಾರೆ. ಯಾರು ಸದಾ ಅಕಾಲ ಸಿಂಹಾಸನದ ಮೇಲೆ ಕುಳಿತು ಕರ್ಮ ಮಾಡುತ್ತಾರೆ ಅವರ ಕರ್ಮ ಶ್ರೇಷ್ಠವಾಗಿರುತ್ತದೆ. ಏಕೆಂದರೆ ಎಲ್ಲ ಕರ್ಮೇಂದ್ರಿಯಗಳು ಲಾ ಅಂಡ್ ಆರ್ಡರ್ನ ಮೇಲೆ ಇರುತ್ತದೆ. ಒಂದು ವೇಳೆ ಯಾರಾದರೂ ಸಿಂಹಾಸನದ ಮೇಲೆ ಸರಿಯಾಗಿ ಕುಳಿತಿರದೆ ಹೋದರೆ ಲಾ ಅಂಡ್ ಆರ್ಡರ್ ಪ್ರಮಾಣ ನಡೆಯುವುದಿಲ್ಲ. ಅಂದರೆ ಸಿಂಹಾಸನಧಾರಿ ಆತ್ಮ ಸದಾ ಯಥಾರ್ಥ ಕರ್ಮ ಮತ್ತು ಯಥಾರ್ಥ ಕರ್ಮದ ಪ್ರತ್ಯಕ್ಷ ಫಲ ಸ್ವೀಕರಿಸುವಂತವರಾಗಿರುತ್ತಾರೆ. ಅವರಿಗೆ ಖುಷಿಯೂ ಸಹ ಸಿಗುತ್ತದೆ, ಅದರಿಂದ ಶಕ್ತಿಯೂ ಸಹ ಸಿಗುತ್ತದೆ. ಸ್ಲೋಗನ್: ಬ್ರಹ್ಮ ತಂದೆಗೆ ಯಾರು ಪ್ರಿಯರಾಗಿರುತ್ತಾರೆಂದರೆ ಯಾರಿಗೆ ಬ್ರಾಹ್ಮಣ ಸಂಸ್ಕೃತಿ ಪ್ರಿಯವಾಗಿರುತ್ತದೆ ಅವರು. ಒಳ್ಳೆಯದು. ಓಂ ಶಾಂತಿ.